ಪ್ರಭೋ ಶಂಕರ, ಶಂಭೋ ಶಂಕರ, ನೀವು ನೆನೆಸಿದ್ದೆಲ್ಲ ನಡೆಯುತ್ತದೆ. ನೆನೆಯದಿರುವುದು ನಡೆಯಲಿ. ಹೇಳಿ, ಎದ್ದೇಳಿ. ಸಹಜವಾಗಿ ಎಲ್ಲರೂ ಹುಟ್ಟೋ ರೀತಿಯಲ್ಲಿ ನಾನು ಹುಟ್ಟಾ ಇಲ್ಲಮ್ಮ. ಹಾಗೆ ಹುಟ್ಟಿದ ನಂತರ ಎಲ್ಲ ಮಕ್ಕಳು ಇರುವ ಹಾಗೆ ನಾನು ಇರೋದಿಲ್ಲಮ್ಮ. ಅವನು ನಿಮಗೆ ಮಗನೇ ಆದರೂ ಲೋಕಕ್ಕೆ ತಂದೆ. ಲೋಕ ಸಂಚಾರ ಅವನ ಜಾತಕದಲ್ಲಿದೆ. ನಿಮ್ಮ ಸಮಸ್ಯೆ ನನಗೆ ಅರ್ಥವಾಯಿತು. ಕಾರಣವಿಲ್ಲದೆ ಯಾವ ಕ್ರಿಯೆಯೂ ನಡೆಯುವುದಿಲ್ಲ. ಎಲ್ಲವೂ ಪೂರ್ವ ನಿರ್ಧಾರಿತ. ನಾವೆಲ್ಲರೂ ನೆಪ ಮಾತ್ರ. ಉತ್ತರಾಜಮ್ಮ, ಮಗು ಎದೆಯ ಹಾಲನ್ನು ಕುಡಿಯದೇ ಇರುವುದರ ಹಿಂದೆ ಒಂದು ಮಹತ್ತರವಾದ ಉದ್ದೇಶವಿದೆ. ಈ ನಿಮ್ಮ ಶಿಶುರೂಪಿ ಶಿವನು ಮುಂದೊಂದು ದಿನ ಜಗತ್ತನ್ನೇ ಬೆಳಗುವ ಜಗಜ್ಯೋತಿಯಾಗುತ್ತಾನೆ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜಿಮಲೆ ಎಂಬ 77 ಬೆಟ್ಟಗಳ ಕೈಲಾಸದಲ್ಲಿ ನೆಲೆ ನಿಲ್ಲುತ್ತಾನೆ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜಿಮಲೆ 77 ಮಲೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಧೂಮಾದಪ್ಪನ ಪಾದಕ್ಕೊಂದ್ಸರಿ ಉಗೇನ್ರಪ್ಪ. ಇಂದು ಕುಡಿಯಲು ತಿರಸ್ಕರಿಸಿದ ಎದೆಯ ಹಾಲೆ ಮುಂದೊಂದು ದಿನ ಅವನ ತಲೆಯ ಮೇಲೆ ತಂಪೆರೆಯುವ ನಿತ್ಯದ ಅಭಿಷೇಕವಾಗುತ್ತದೆ. ಅದುವೇ ಕೋಟ್ಯಾನುಕೋಟಿ ಭಕ್ತರಿಗೆ ತೀರ್ಥವಾಗಲಿದೆ. ನಿಮ್ಮ ಮನೆಯಲ್ಲಿ ಎಷ್ಟೋ ದಿನಗಳ ಹಿಂದೆ ಈ ಹುತ್ತ ಮೂಡಿರುವುದಕ್ಕೂ ಕಾರಣವಿದೆ. ಉತ್ತರಾಜಮ್ಮ, ಈ ಹುತ್ತದ ಬಾಯೊಳಗೆ ನಿನ್ನ ಎದೆಯಲ್ಲಿ ಕಟ್ಟಿರುವ ಹಾಲನ್ನು ಕರೆದು ಬಿಡುತ್ತಾಯಿ. ಚಿಂತಿಸಬೇಡ ತಾಯಿ, ಇದು ದೈವ ಸಂಕಲ್ಪ. ಎಲ್ಲೋ ಬೀಳುವ ಹನಿಯ ಬಿಂದುವೊಂದು ಮುಂದೆ ನದಿಯಾಗಿ ಹರಿದು ಸಾಗರವನ್ನು ಸೇರುವಂತೆ ಈ ಹುತ್ತದ ಬಾಯಲ್ಲಿ ಸೇರುವ ನಿನ್ನ ಎದೆಯ ಹಾಲು ಮುಂದೊಂದು ದಿನ 7 ಮಲೆ ಕೈಲಾಸದಲ್ಲಿ ತೊರೆಯಾಗಿ ಹರಿದು ಚಿಕ್ಕ ಹಾಲಳ್ಳ, ದೊಡ್ಡ ಹಾಲಳ್ಳ ಎಂಬ ಹೆಸರಿನಿಂದ ಲೋಕಪ್ರಸಿದ್ಧಿಯಾಗುತ್ತದೆ. ಹುಟ್ಟಿದ ಮಗುವಿಗೆ ತಾಯಿಯ ಎದೆ ಹಾಲೆ ರೋಗ ನಿರೋಧಕ ಶಕ್ತಿ. ಹಾಗೆಯೇ ನೀನು ಎರೆಯುವ ಈ ಹಾಲಿನ ತೀರ್ಥ ಭಕ್ತ ಜನರ ಸರ್ವರೋಗ ಸಂಜೀವಿನಿಯಾಗುತ್ತದೆ. ಇವೆಲ್ಲವೂ ಶಿವನ ಆಣತಿ. ಚಿಂತಿಸಬೇಡಿ.
ಕಲ್ಯಾಣ ದೇವ. ಧನ್ಯರಾದೆವು ಗುರುದೇವ, ಧನ್ಯರಾದೆವು. ಧನ್ಯರಾದೆವು ಗುರುದೇವ, ಧನ್ಯರಾದೆವು. ನನಗೆ ಕೃತಜ್ಞತೆ ಸಲ್ಲಿಸುವ ಅಗತ್ಯವಿಲ್ಲ ಕಲ್ಯಾಣ ದೇವ. ಅದು ಸಲ್ಲಬೇಕಾದ್ದು ನಿನ್ನ ಕಂದನಿಗೆ. ಮಹಾಕಾಲನಿಗೆ, ಚರಿತ್ರೆ ಸೃಷ್ಟಿಸಲು ಬಂದ ಮಹಾದೇವನಿಗೆ. ಮಗಳೇ, ನಿನ್ನ ಸಂಕಟ ನನಗೆ ಅರ್ಥವಾಗುತ್ತದೆ. ಯಾರು ಎಷ್ಟೇ ಹೇಳಿದರೂ ತಾಯಿ ಕರುಳು ಕೇಳುವುದಿಲ್ಲ. ಆದರೆ ದೈವಾಂಶ ಸಂಭೂತನಾದ ನಿನ್ನ ಮಗನ ದೆಸೆಯಿಂದ ನೀನು ಮಾಡಿರುವ ಈ ತ್ಯಾಗ ಸೂರ್ಯ ಚಂದ್ರರಿರುವ ತನಕ ಅಳಿಯುವುದಿಲ್ಲ. ನಿನ್ನ ಕಂದ ದೇವರಾದರೆ
ನೀನು ದೇವರನ್ನೇ ಹೆತ್ತ ದೇವತೆ. ನಿಮಗೆ ಸನ್ಮಂಗಳವಾಗಲಿ. ಶರಣು ತಾಯಿ. ಓಹ್, ಶರಣ ಸ್ವಾಮಿ. ಬಿದಿರೆಯ ಇಲ್ವೇ? ಯಾಕೆ ಸ್ವಾಮಿ? ತೊಟ್ಟಲು ಮಾಡೋದಕ್ಕೆ ಮುಂಗಡ ಕೊಟ್ಟಿದ್ದೆ, ಸಿದ್ಧವಾಗಿದ್ರೆ ತಗೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಅವನ್ಗೆ ಯಾಕೆ ಕಾಸು ಕೊಡಕ್ಕೆ ಹೋದ್ರಿ ಸ್ವಾಮಿ? ನಿನ್ನೆ ರಾತ್ರಿ ಮನೆ ಬಿಟ್ಟು ಹೋದೋನು ಅದೆಲ್ಲಿ ಕುಡ್ಕೊಂಬಿದ್ದಾನೋ ಏನೋ. ಹಾಗೆ ಯಾಕಂತೀಯ ತಾಯಿ? ಕೆಲಸ ಇದ್ದಾಗ ಕೊಡ್ಲು, ಅದು ಮುಗಿದ ಮೇಲೆ ಕುಡಿಕೆ ಅಂತ ಅವನೇ ಹೇಳಿದ್ದಾನೆ, ಮಾತು ಕೊಟ್ಟಿದ್ದಾನೆ. ಅಯ್ಯೋ ಸ್ವಾಮಿ, ನಶೆ ಏರಿದ ನಾಲ್ಗೆಲಿ ನಿಜಾನೇ ಬರೋದು ಅಂತ ತಿಳಿದವ್ರು ಹೇಳ್ತಾರೆ. ಆದರೆ ಆ ಮೂದೇವಿ ನಶೆಗೋಸ್ಕರ ಹೆಂಡತಿನೂ ಸಾಯಿಸ್ಬಿಡ್ತಾನೆ, ಮನೇಲಿರೋ ಮೂಕಿ ಮಗಳನ್ನೂ ಮಾರ್ಬಿಡ್ತಾನೆ. ಹಾಗಾದ್ರೆ ತೊಟ್ಲು ಮಾಡಿಲ್ಲ ಅಂತೀಯ? ನನಗೆ ಗೊತ್ತಿರಂಗೆ ಮಾಡಿಲ್ಲ ಸ್ವಾಮಿ. ಹಾಗೂ ಏನಾದರೂ ಬಂದರೆ ನಾನೇ ನಿಂತು ಮಾಡಿಸ್ತೀನಿ. ಆಯ್ತು ತಾಯಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊ. ನಾನಿನ್ನು ಬರ್ತೀನಿ. ಶರಣು. ಶರಣ ಸ್ವಾಮಿ. ಎಲ್ಲಿ ಸಾಯ್ತಾ ಬಿದ್ದೋನೋ ಏನೋ ಕುಡ್ಕೊಂಡು. ಅಮ್ಮ, ಎಷ್ಟು ದಿನಗಳಾಗಿತ್ತಮ್ಮ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಅನ್ನೋ ಕುರ್ಗು, ಹೋದ ಕಡೆ ಬಂದ ಕಡೆ ಎಲ್ಲ ಬಂಜೆ ಬಂಜೆ ಅನ್ನೋ ನಿಂದನೆ. ನಾನು ನಿನ್ನ ಗರ್ಭ ಸೇರಿದ ಮೇಲೂ ನಿನಗೆ ಅಪವಾದ ತಪ್ಪಲಿಲ್ಲ. ಪರೀಕ್ಷೆಯ ಬೆಂಕಿಯಲ್ಲಿ ಬೆಂದು ಹೋದೆ, ಅದನ್ನೆಲ್ಲ ಗೆದ್ದು ನಿರಾಳವಾದೆ ಅನ್ನೋಷ್ಟರಲ್ಲಿ ನಾನು ಸಹಜವಾಗಿ ಹುಟ್ಟೋದಿಲ್ಲ ಅಂದ್ಬಿಟ್ಟೆ. ಎದೆ ಹಾಲು ಕುಡಿಯೋದಿಲ್ಲ ಅಂತ ಹೇಳಿದೆ. ಹಾಲು ಗಂಟಾಗಿ ಎದೆ ಭಾವಾಗಿ ನೋವಿನಿಂದ ನರಳೋ ಹಾಗೆ ಮಾಡಿದೆ. ಆದರೂ ನಿನ್ನದು ಅದಂಥ ಹೃದಯನಮ್ಮ. ಯಾರನ್ನೂ ದ್ವೇಷಿಸಲಿಲ್ಲ, ನಿಂದಿಸಲಿಲ್ಲ. ಎಲ್ಲ ನೋವನ್ನ ನೀನೇ ನುಂಗಿ ಬರೀ ಪ್ರೀತಿನ ಎಲ್ರಿಗೂ ಹಂಚ್ತಿದ್ಯಾ. ಹೆಣ್ಣು ಅನ್ನೋ ಪದಕ್ಕೆ ನೀನೇ ಅರ್ಥ. ನಿನ್ನ ಗರ್ಭವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಹೆಮ್ಮೆ ಪಡ್ತೀನಮ್ಮ, ಹೆಮ್ಮೆ ಪಡ್ತೀನಿ. ಆದರೆ ನಾನು ಕೆಂಡಗಣ್ಣಯ್ಯನಮ್ಮ, ನಿನ್ನ ಸೆರಗಿನ ಕೆಂಡದಂತೆ. ನಾನು ನಿನ್ನ ಜೊತೆ ಇರುವವರೆಗೂ ನೀನು ಪ್ರತಿ ಕ್ಷಣ ತಲ್ಲಣದಿಂದಲೇ ಬದುಕಬೇಕು, ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳಿಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಲೋಕ ಕಲ್ಯಾಣಕ್ಕೆ ಹೊರಡುವಾಗ ನಿನ್ನ ಹೃದಯ ಕಲ್ಲಾಗಿ ಹೋಗಬೇಕು. ಬಹುಶಃ ನಿನ್ನ ಕಣ್ಣುಗಳು ಇನ್ನೆಂದೂ ನೆಮ್ಮದಿಯ ನಿದ್ದೆ ಮಾಡಲಾಗದಮ್ಮ. ಅದಕ್ಕೆ ನಿನಗೆ ಕಣ್ತುಂಬ ನಿದ್ದೆ ಮಾಡಿಸೋಕೆ ಜೋಗುಳ ಹಾಡಕ್ಕೇನೆ ನಾನಿವತ್ತು ಬಂದಿದ್ದು. ಇಷ್ಟು ದಿನ ನಿನ್ನ ಮಡಿಲಲ್ಲಿ ನಾನು ಹಾಯಾಗಿ ಮಲಗಿದ್ದೆ. ಈಗ ನಿನ್ನ ಸರದಿ. ಹಾಯಾಗಿ ಮಲಗಮ್ಮ, ಹಾಯಾಗಿ ಮಲಗು. ಗುರುಗಳೇ, ಬೆಳಿಗ್ಗಿಂದ ಹುಡುಕಿ ಕಾಲೆಲ್ಲ ಬಿದ್ದೋದು ಗುರುಗಳೇ. ನಮ್ಮ ಚರ್ಮ ರೋಗಕ್ಕೆ ಮದ್ದೇ ಸಿಗ್ತಾ ಇಲ್ವಲ್ಲ ಗುರುಗಳೇ? ಅಲ್ಲ, ತ್ರೇತಾಯುಗದಲ್ಲಿ ಆಂಜನೇಯ ಸಂಜೀವಿನಿ ಪರ್ವತ ಹೊತ್ಕೊಂಡು ಹೋಗುವಾಗ ಅದರ ಒಂದು ತುಣುಕು ಇಲ್ಲೇ ಎಲ್ಲೋ ಬಿದ್ದಿತ್ತು. ಅದು ರಾತ್ರಿಲೂ ಕೂಡ ಫಳ ಅಂತ ಹೊಳಿತಾ ಇರುತ್ತೆ ಅಂತ ನಮ್ಮ ತಾತ ಹೇಳಿದ್ದ. ಆದರೆ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವೇ ಗುರುಗಳೇ? ಅಲ್ಲಿ ನೋಡಿ, ಎಲ್ಲ ಅಲ್ಲಿ ಗುರುಗಳೇ. ಸಿಕ್ತು ಕಣ್ರು, ನಮ್ಮ ತಾತ ಹೇಳಿದ ಸಂಜೀವಿನಿ ಬೇರೆ ಸಿಕ್ತು. ಇದನ್ನ ಚೆನ್ನಾಗಿ ಅರ್ದು ಹೊಟ್ಟೆಗೆ ತಗೊಂಡ್ರೆ ನಮ್ಮ ಚರ್ಮ ಚಂದ್ರಕಾಂತ ಶಿಲೆ ತರ ಪಳ ಅಂತ ಹೊಳಿತಾ ಇರುತ್ತೆ ಕಣ್ರು. ಬನ್ನಿ, ಓ ನಡೀರಿ.
ನಿಧಾನ. ಓ ಸಂಜೀವಿನಿ. ಇದು ಬಂಗಾರ, ಅದು ಕಾಗೆ ಬಂಗಾರ. ಆದರೂ ನನಗೆ ಈ ಬಂಗಾರನೇ ಬೇಕು. ಗುರುಗಳೇ, ಅದು ಸಂಜೀವಿನಿ ಅಲ್ಲ, ಯಾವುದೋ ಶಾಕಿನಿನೋ ಡಾಕಿನಿನೋ ಇರಬೇಕು. ಅಯ್ಯೋ ದಂಡ ಪಿಂಡವೇ, ಇದು ಶಂಕಿಣಿನೂ ಅಲ್ಲ ಡಾಕಿಣಿನೂ ಅಲ್ಲ, ವಜ್ರದ ಗಣಿ. ರೇ ಶಿಷ್ಯಂದ್ರ, ಇವನು ಯಾರೋ ಯಕ್ಷನೋ ಗಂಧರ್ವನೋ ಇರಬೇಕು. ಯಾವುದೋ ಶಾಪಕ್ಕೆ ಗುರಿಯಾಗಿ ಇಲ್ಲಿ ಬಂದು ಬಿದ್ದಿದ್ದಾನೆ. ನನಗೆ ಯಾಕೋ ಭಯ ಆಗ್ತಾ ಇದೆ ಗುರುಗಳೇ, ಮೊದಲು ಇಲ್ಲಿಂದ ಹೊರಟೋಗೋಣ. ಅಯ್ಯೋ ದ್ರಾಬೆಗಳ, ಎಣ್ಣೆ ಬಂದಾಗ ಯಾರಾದರೂ ಕಣ್ಣು ಮುಚ್ಕೋತಾರೇನೋ. ಪಾಪ ಇವನು ನೋಡಿದ್ರೆ ಎಷ್ಟೋ ದಿನದಿಂದ ಅನ್ನ ನೀರಿಲ್ಲದೆ ಇಲ್ಲಿ ಬಂದು ಬಿದ್ದಿರೋ ಆಗಿದ್ದಾನೆ. ಬಾಯವಾಗಿ ಆಭರಣನೆಲ್ಲ ಬಿಚ್ಕೊಂಡೋದ್ರೆ ನಾನೇ ರಾಜ, ನೀವೇ ಮಂತ್ರಿ. ಬನ್ನಿ ಹುಷಾರಾಗಿ ಬಿಚ್ಕೊಳ್ಳೋಣ. ಗುರುಗಳೇ, ಇದೆಲ್ಲ ಬೇಕಾ ನಮಗೆ? ಮೊದಲು ಜಾಗ ಖಾಲಿ ಮಾಡೋಣ ಬನ್ನಿ ಗುರುಗಳೇ. ಅವಿವೇಕಿಗಳ ಬಿಟ್ಟಿ ಸಿಕ್ಕಿರೋ ನಿಧಿನ ಯಾರಾದರೂ ಬಿಡ್ತಾರೇನ್ರೋ? ಸದ್ಯಕ್ಕೆ ನಾನು ತಗೊಳ್ಳೋ ಮದ್ದನ್ನೇ ಅವನಿಗೂ ಕೊಟ್ಟಿದ್ದೀನಿ, ಆದರೆ ಅದು ಹೆಚ್ಚು ಹೊತ್ತು ಕೆಲಸ ಮಾಡೋದಿಲ್ಲ. ಅವನು ಹೇಳೋಕ್ಕೂ ಮೊದಲು ಜೋಪಾನವಾಗಿ ಮನೆಗೆ ಸಾಗಿಸಿ ಅನ್ನ ನೀರು ಕೊಟ್ಟು ಪುಸಲಾಯಿಸಿ ಅವನ ಮೈ ಮೇಲಿರೋ ಒಡವೆಗಳನ್ನೆಲ್ಲ ಬಿಚ್ಕೊಂಡ್ಬಿಡೋಣ. ಆಮೇಲೆ ಅವನಿಗೊಂದು ಗತಿ ಕಾಣಿಸೋಣ. ಗುರುಗಳೇ, ಒಡವೆ ನೋಡಿದ್ರೆ ಇಷ್ಟೊಂದು ಭಾರ ಇರೋ ಹಾಗಿದೆ. ಇವನು ಎಷ್ಟು ಭಾರ ಇರೋಕ್ಕಿಲ್ಲ. ಇವನು ಹೆಂಗೆ ಕರ್ಕೊಂಡು ಹೋಗೋದು ಗುರುಗಳೇ? ಅಯ್ಯೋ, ಕರ್ಕೊಂಡು ಹೋಗೋಕ್ಕಾಗದೆ ಇದ್ರೆ ಹೊತ್ಕೊಂಡು ಹೋಗೋಣ. ಎತ್ಕೊಂಡು ಹೋಗೋದಾ? ಅದು ಹೇಗೆ ಗುರುಗಳೇ? ನಾವು 3 ಜನ ಇದ್ದೀವಿ. ತ್ರಿಕೋನ ಚಟ್ಟ ಸಿದ್ಧ ಮಾಡ್ರೋ. ಬಂದ ನೋಡು ಮಾದೇವ, ತಂದ 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 ನೋಡು ಭಾಗ್ಯವ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ
ರಾಜಪುರೋಹಿತರೇ, ಏಕೆ ಬೆವರುತ್ತಿದ್ದೀರಿ? ಏನಾಗಿದೆ? ಅಪಶಕುನ ರಾಜಮಾತ. ಕವಡೆಗಳಲ್ಲಿ ಕಪ್ಪು ಚೋಳುಗಳು ಕಾಣಿಸಿಕೊಳ್ಳುತ್ತವೆ. ಚೇಳುಗಳು ಸಾವಿನ ಸೂಚಕಗಳು. ಹಾಗೆ ಉತ್ತರ ದಿಕ್ಕನ್ನು ಸೂಚಿಸುವ ಕವಡೆಯಲ್ಲಿ ಮಗುವೊಂದು ಗೋಚರಿಸುತ್ತಿದೆ. ಹಾಗೆ ಮಹಾರಾಜರ ಮೃತ್ಯುವಿಗೆ ಮಗುವೊಂದು ಜನಿಸಿರುವುದರ ಸಂಕೇತವೆಂದು ಭಾವಿಸಬಹುದು. ಎಲ್ಲಿದೆ ಆ ಮಗು? ನಮ್ಮ ರಾಜ್ಯದಲ್ಲಿ ಜನಿಸಿರುವ ಎಲ್ಲ ಶಿಶುಗಳನ್ನು ನಾಶ ಮಾಡುವಂತೆ ಈಗಲೇ ರಾಜ್ಯಾಜ್ಞೆ ಹೊರಡಿಸುತ್ತೇನೆ. ಶಾಂತರಾಗಿ ಮಹಾರಾಜ, ಶಾಂತರಾಗಿ. ಒಂದು ಮಗುವಿಗೋಸ್ಕರ ರಾಜ್ಯದಲ್ಲಿ ಜನಿಸಿರುವ ಎಲ್ಲ ಮಕ್ಕಳನ್ನು ಕೊಂದು ಹಾಕುವುದು ನ್ಯಾಯವಲ್ಲ. ನ್ಯಾಯವಲ್ಲ ಎಂದರೆ ನಮ್ಮ ಅವನತಿಗೆ ಜನಿಸಿರುವ ಆ ಮಗುವನ್ನು ಪತ್ತೆ ಹಚ್ಚುವುದಾದರೂ ಹೇಗೆ? ಜ್ಯೋತಿಷ್ಯದಲ್ಲಿ ಸಿಗುತ್ತಿರುವ ಸೂಚನೆ ಮತ್ತು ಸಿಂಹಾಸನದಲ್ಲಿ ತಮಗೆ ಗೋಚರಿಸಿದ ಮಗುವಿನ ಸೂಚನೆಯನ್ನು ಗಮನಿಸಿದರೆ ಅದು ಸಾಮಾನ್ಯವಾದ ಮಗುವಾಗಿರಲು ಸಾಧ್ಯವಿಲ್ಲ ಮಹಾಪ್ರಭು. ದೈವಾಂಶ ಸಂಭೂತ ಮಗುವೇ ಆಗಿರುತ್ತದೆ. ನಿನ್ನ ಪಾಲಿನ ಮೃತ್ಯು ಶ್ರವಣ. ರಾಜ್ಯದ ಉತ್ತರ ದಿಕ್ಕಿನಲ್ಲಿ ಎಲ್ಲಿ ಜನಿಸಿರಬಹುದು ಎಂಬುದರ ಬಗ್ಗೆ ತಮ್ಮ ಗೂಢಾಚಾರರ ಮುಖಾಂತರ ಪತ್ತೆ ಹಚ್ಚುವುದು ಸುಲಭವೆಂದು ನಮ್ಮ ಅಭಿಪ್ರಾಯ. ರಾಜಪುರೋಹಿತರು ಹೇಳುತ್ತಿರುವ ಮಾತು ಸಮಂಜಸವೆನಿಸುತ್ತಿದೆ. ಆ ಮೃತ್ಯು ಸ್ವರೂಪಿ ಮಗುವನ್ನ ಈಗಿಂದೀಗಲೇ ಪತ್ತೆ ಹಚ್ಚಲು ಗೂಢಾಚಾರರನ್ನು ನೇಮಿಸು. ಮಹಾಪ್ರಭು. ಸಹೋದರನನ್ನು ತಕ್ಷಣ ಬರ ಹೇಳು. ಮಹಾಪ್ರಭು, ಯುವರಾಜರು ಅರಮನೆಯಲ್ಲಿ ಎಂಬ ವರ್ತಮಾನವಿದೆ ಪ್ರಭು. ಮಹಾಪ್ರಭು, ಅವರು ಎಲ್ಲಿಗೆ ಹೋಗಬೇಕಾದರೂ ಆಪ್ತ ಸೇವಕರಿಗೆ ಹೇಳಿ ಹೋಗುವುದೇ ರೂಢಿ. ನಿಗೂಢವಾಗಿದೆ. ಹೌದು ಕುಮಾರ, ಈ ದೇವತೆಗಳಿಂದ ಏನೋ ದೊಡ್ಡ ಸಂಚು ನಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಮಗನೇ. ಇದು ದೇವತೆಗಳ ಸಂಚಲ್ಲ ಮಾತಾಜಿ. ನಾವು ಮಾಡಿರುವ ಪಾಪದ ಫಲ. ಇಂದುಮತಿ, ಇದೇನು ಮಾತನಾಡುತ್ತಿದ್ದೀಯಾ ಇಂದುಮತಿ? ನಾನು ಮೊದಲಿನಿಂದಲೂ ಹೇಳುತ್ತಲೇ ಬಂದೆ, ನನ್ನ ಮಾತಿಗೆ ಯಾರು ಕಿವಿ ಕೊಡಲಿಲ್ಲ. ಬೇಡ ಬೇಡವೆಂದರೂ ಹಠ ಮಾಡಿ ತಪಸ್ಸಿಗೆ ಕಳುಹಿಸಿದಿರಿ. ಸಾವಿಲ್ಲದ ವರ ಪಡೆದವರ್ಯಾರು ಬದುಕಿ ಉಳಿದಿರುವ ಉದಾಹರಣೆ ಇಲ್ಲ ಎಂದು ಎಷ್ಟೇ ಹೇಳಿದರೂ ಕೇಳಲಿಲ್ಲ. ಸಾಕ್ಷಾತ್ ದೇವತೆಗಳನ್ನೇ ಸೆರೆ ಹಿಡಿದು ಘೋರ ಅಪರಾಧ ಮಾಡಿದಿರಿ. ಜನ್ಮ ಕೊಟ್ಟ ತಂದೆಯನ್ನೇ ಕಾರಸ್ಥಾನಕ್ಕೆ ಕಳುಹಿಸುವಂತೆ ವರ ಕೊಟ್ಟ ಶಿವನನ್ನೇ ಬಂಧಿಸಲು ಹೊರಟಿರಿ. ಅರಮನೆಯಲ್ಲಿದ್ದ ಶಿವಲಿಂಗವನ್ನು ಕಿತ್ತು ಬಿಸಾಡಿದಿರಿ. ನೀವೇ ದೇವರೆಂದು ಬೀಗಿದಿರಿ. ಮಕ್ಕಳು ದಾರಿ ತಪ್ಪಿದಾಗ ತಿದ್ದಿ ಬುದ್ಧಿ ಹೇಳುವುದು ಹೆತ್ತವರ ಧರ್ಮ. ಆದರೆ ನೀವೇ ಇವರನ್ನು ಪ್ರಚೋದಿಸಿದಿರಿ. ಸದಾಚಾರದಿಂದ ಸಂತೃಪ್ತಿ, ದುರಾಚಾರದಿಂದ ದುರಂತ ಕಟ್ಟಿಟ್ಟ ಬುತ್ತಿ ಎಂಬುದಕ್ಕೆ ನೀವೇ ಸಾಕ್ಷಿ.
ಮಾತೋಶ್ರೀಯವರನ್ನು ನಮ್ಮ ಎದುರಿಗೆ ಅವಹೇಳನ ಮಾಡುವಷ್ಟು ಸೊಕ್ಕೆ ನಿನಗೆ? ಇದು ಅವಹೇಳನವಲ್ಲ ಪ್ರಭು, ಅಸಹಾಯಕ ಪತ್ನಿಯೊಬ್ಬಳ ಆರ್ತನಾದ. ನೀವು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅಂತಃಪುರದಲ್ಲಿ ನಾನು ಉಪವಾಸ ಮಾಡುತ್ತಾ ನಿಮ್ಮ ಆಯಸ್ಸಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೆ. ನಾನು ನಿಮ್ಮ ಕೈ ಹಿಡಿದು ಅರಮನೆಗೆ ಬಂದ ಮರುಗಳಿಗೆಯೇ ನೀವು ಯುದ್ಧಕ್ಕೆ ಹೊರಟಿರಿ. ಪಡೆದ ವರವನ್ನು ಸದ್ವಿನಿಯೋಗ ಮಾಡಿ ದುರ್ವಿನಿಯೋಗ ಮಾಡಬೇಡಿ ಎಂದು ಅಂಗಲಾಚಿದೆ. ನೀವು ಕೇಳಲಿಲ್ಲ. ತನ್ನ ಮುತ್ತೈದೆ ಭಾಗ್ಯ ಅಳಿಸಿ ಹೋಗುತ್ತಿದೆ ಎಂದು ತಿಳಿದಾಗ ಯಾವ ಹೆಣ್ಣು ತಾನೇ ಸುಮ್ಮನಿರುತ್ತಾಳೆ? ಹೇಳಿ ಸ್ವಾಮಿ, ಮಾತಾಡಿ. ಮಾತನಾಡುವುದಲ್ಲ, ನೀನಲ್ಲದೆ ಬೇರೆ ಯಾರೇ ನಮ್ಮ ಮುಂದೆ ನಿಂತು ವಾದಿಸಿದ್ದರೆ ಈ ವೇಳೆಗೆ ಅವರ ಶಿರಶ್ಛೇದನವಾಗುತ್ತಿತ್ತು. ಪತಿಯ ಸಾವಿನ ದಿನಗಳನ್ನು ನೆನೆದು ಕೊರಗುವುದಕ್ಕಿಂತ ಪತಿಯ ಕೈಯಿಂದಲೇ ಸಾಯುವುದು 1000 ಪಾಲು ಮೇಲು. ಮದಾಂಧ ಹೆಣ್ಣೆ, ಸಲಿಗೆ ಕೊಟ್ಟಷ್ಟು ನಾಲಿಗೆ ಹರಿತವಾಯಿತು. ಇವನೇನು ಮನುಷ್ಯನೋ ರಾಕ್ಷಸನೋ? 4 ಹೆಣ ಒಟ್ಟಿಗೆ ಒತ್ತಷ್ಟು ಭಾರ ಇದ್ದಾನಲ್ಲಪ್ಪ. ಅಯ್ಯೋ, ಹೆಗಲೆಲ್ಲ ಬಿದ್ದು ಹೋಗ್ತಾ ಇದೆ ಗುರುಗಳೇ. ಹೌದು ಗುರುಗಳೇ, ನನ್ನ ಸೊಂಟಕ್ಕೆ ಕಂಟಕ ಬರುವಷ್ಟು ಸಂಕಟ ಆಗ್ತಾ ಇದೆ. ಅಯ್ಯೋ, ಇವನು ಬೇರೆ ಬರ್ತಿದ್ದಾನಲ್ಲೋ, ಮೊದಲೇ ತಮಟೆ ಹೊಡಿಯೋನು. ಇವನಿಗೆ ಏನಾದರೂ ವಿಷಯ ಗೊತ್ತಾದರೆ ಊರಿಗೆಲ್ಲ ಟಾಮ್ ಟಾಮ್ ಹೊಡೆದು ಬಿಡ್ತಾನೆ. ಯಾರು ಏನು ಮಾತಾಡಬೇಡಿ ಕಣ್ರೋ. ವೈದ್ಯರೇ, ಏನ್ ಮಾಡ್ತಾ ಇದ್ದೀರಾ? ನೀವು ಬರೋವರದ ನನಗೊಂದು ಮಾತು ಹೇಳಿದ್ರೆ ಎತ್ತಿನ ಬಂಡಿ ಕಟ್ಕೊಂಡು ಬರ್ತಿರ್ಲಿಲ್ವೇ? ಅಯ್ಯೋ, ಎತ್ತಿನ ಬಂಡಿ ಕಟ್ಕೊಂಬರೋಕ್ಕೆ ನಾವೇನು ಕಾಡಿಗೆ ದಿಬ್ಬಣಕ್ಕ ಹೋಗಿದ್ವಿ? ನಾರು ಬೇರು ಕಿತ್ಕೊಂಡು ಬರಕ್ಕೆ ಹೋಗಿದ್ವಿ. ಸಂಜೀವಿನಿ ಪರ್ವತನೇ ಸಿಕ್ಬಿಡ್ತು, ಬಿಟ್ರೆ ಸಿಗಲ್ಲ ಅಂತ ಒತ್ಕೊಂಡು ಬರ್ತಾ ಇದ್ದೀವಿ. ಅಲ್ಲ ವೈದ್ಯರೇ, ಊರವ್ರ ಕೈಲೆಲ್ಲ ವಾಸ ಮಾಡೋರು ನೀವು ಕಷ್ಟಪಡೋದುಂಟಾ? ಬಿಡ್ಬಿಡಿ, ನಾನು ಹೆಗ್ಲು ಕೊಡ್ತೀನಿ. ಬೇಡ ಬಿಡು, ನಾನೇ ಎತ್ಕೋತೀನಿ. ಬಿಡಿ ಬುದ್ಧಿ, ನಾನೇ ಹೆಗ್ಲು ಕೊಡ್ತೀನಿ, ಬಿಡಿ. ಇದೇನ್ ಬುದ್ಧಿ, ಹೆಣ್ಬಾರ? ಇದೊಂಥರ ಹೆಣನೇ. ಹೆಣಾನು? ಹಣ ಅಲ್ವೋ, ಹಣ ಹಣ. ಪಾಪ ನೀನು ಹೊರ್ತಿದ್ದೀಯ, ಅದಕ್ಕೆ ನಿನಗೆ ಹಣ ಕೊಡ್ಬೇಕಲ್ವಾ? ಅದನ್ನು ಕೇಳಿ ಅಂತಿದ್ದಾನೆ. ಬನ್ನಿ ಸ್ವಾಮಿ, ನಿಮ್ಮ ಹತ್ರ ಹಣ ಇಸ್ಕೊಳ್ಳೋದ? ನಾಳೆ ನೀವು ಸತ್ರು ನಿಮ್ಮ ಹಣ ನಾನೇ ಹೊರೋದು. ನಿಮ್ಮ ಮೇಲೆ ಅಷ್ಟು ಪ್ರೀತಿ. ಇದೇನ್ ಸ್ವಾಮಿ, ಗೊರ್ಕೆ ಶಬ್ದ ಕೇಳಿಸ್ತೈತೆ? ಮಾಮ, ಅದು ಗೊರಕೆ ಸದ್ದಲ್ವೋ ಕಾಳ. ಬೆಳಿಗ್ಗೆ ನನ್ನ ಹೆಂಡತಿ ಅವರೆಕಾಳು ಸುಗ್ಗಿ ಅಂತ ಉಪ್ಪಿಟ್ಟಿಗೆ ಅವರೆಕಾಳು, ಉಸುಳಿಗೆ ಅವರೆಕಾಳು, ಆಂಬೊಡೆಗೆ ಅವರೆಕಾಳು ಅಂತ ಮಾಡಿದ್ದಕ್ಕೆಲ್ಲ ಅವರೆಕಾಳು ಮಯ ಮಾಡಿಬಿಟ್ಟಿದ್ವು. ಹೊಟ್ಟೆ ಒಳಗೆ ಆ ಕಾಳು ಕಾವಾಗಿ ಆವಿಯಾಗಿ ಹೊರಗಡೆ ಬರ್ತಾ ಇದೆ. ಇನ್ನೇನ್ ಬಂದಿದ್ದಲ್ಲ, ನಿಮ್ಮಿಂದೇನ್ ಬಂದಿದ್ದ? ಪ್ರಕೃತಿ ನಿಯಮ ಬಿಡಿ. ನಡಿ ನಡಿ. ಸುರಪಾನವಿದು ಮಧುಪಾನವಿದು ಸುಖ ನಿದ್ರೆಗೆ ದಾರಿ ಇದು, ಮನೆಗೆ ದಾರಿ ಯಾವುದು? ಪಂಡಿತ್ರ, ಯಾರನ್ನೋ ಒತ್ಕೊಂಡು ಹೊಟ್ಟಿರೋಂಗಿದೆ. ನಿಮ್ಮ ಔಷಧಿಗೆ ರೋಗ ವಾಸಿಯಾಗೋದ್ರ ಬದಲು ರೋಗಿನೇ ಸ್ವರ್ಗವಾಸಿ ಆಗ್ಬಿಡ್ನ. ರೋಗಿನ? ಯಾವ ರೋಗಿನೋ? ನಾವು ಕಷ್ಟಪಟ್ಟು ಕಾಡಿಂದ ನಾರು ಬೇರು ಹೊತ್ಕೊಂಡ್ ಬರ್ತಿದ್ದೀವಿ, ರೋಗಿ ಅಂತೆ ರೋಗಿ. ಮತ್ತೆ ನಾನು ದೂರದಿಂದ ನೋಡಿದಾಗ ಯಾರೋ ಕುಂತಿರೋಂಗಿತ್ತಲ್ಲ. ಕೂತಿದಂಗ? ಲೇ ಕುಡ್ಕ ಬಿದ್ರಯ್ಯ, ಹಗಲು ರಾತ್ರಿ ಎಂದೇ ಹೆಂಡ ಕುಡಿದು ನಶೆನಲ್ಲಿ ಹಂಗೆ ತೇಲ್ಗಣ್ಣು ಬಿಟ್ಕೊಂಡು ಓಡಾಡ್ತಿರ್ತೀಯ. ನಿನ್ಗೆ ಕುಂತವ್ರು ನಿಂತವ್ರೆಲ್ಲ ಕಂಡು ಬಿಡ್ತಾರ? ನಾವೆಷ್ಟೇ ನಶೆನಲ್ಲಿದ್ರು ನಮ್ಮ ಲೆಕ್ಕಾಚಾರ ಮಾತ್ರ ತಪ್ಪಲ್ಲ. 1 2 3 4 5
ಐದ ಅವನ್ಯಾರು? ಲೇ 1 2 3 4 5 5 ಅಲ್ವನಪ್ಪ ನೀನು ಹೇಳಿದ್ದು? ಇದು ಲೆಕ್ಕ ಅಂದ್ರೆ ಚುಕ್ತ ಆಯ್ತು ತಾನೆ, ನಾವಿನ್ ತೊಲಗಬಹುದು. ಪಂಡಿತ್ರೆ, ನನ್ಗೆ ಯಾಕೋ ಅನುಮಾನ. ಹೋಗ್ಲು ಕೇಳೋಣ. ಇದು ನಿಜವಾಗ್ಲೂ ಸಂಜೀವಿನಿನ? ಇನ್ನೇ ನಿಮ್ಮ ಅಜ್ಜಿ ಪಿಂಡಾನ? ನಮ್ಮಜ್ಜಿ ನನ್ಗಿಂತ ಗಾತ್ರ ಇದ್ಲು, ಆದ್ರೂ ಅವಳೆಣ್ಣೆ ಇಷ್ಟು ಭಾರ ಇರ್ಲಿಲ್ಲ. ಅಪ್ಪ ಅದು ಸಂಜೀವಿನಿ, ನೀನು ಪರ್ವತ, ಅದಕ್ಕೆ ಭಾರ. ಬಾರೋ, ಬರ್ತೀನಿ. ಲೇ ಏನು ನೋಡೋದು ನಿನ್ ಪಿಂಡ? ಆಗಲ್ಲ ಆಗಲ್ಲ ಅಂತ ಮನೆವರೆಗೂ ಬಂದ್ಬಿಟ್ಟಲ್ಲ, ಇಳಿಸೋ. ನಾಳೆ ಬಾ, ನಿನ್ನ ತಮಟೆ ತುಂಬಾ ಹಣ ಕೊಡ್ತೀನಿ. ನಿಮ್ ಹಣನೂ ಬೇಡ, ನಿಮ್ ಹೆಣನೂ ಬೇಡ. ಗುರುಗಳೇ, ಅಂತೂ ಇಂತೂ ಸಿಕ್ಕವ್ರನ್ನೆಲ್ಲ ಯಾಮಾರಿಸಿ ಗುರಿ ತಲುಪಿದ್ದಾಯ್ತು. ಮುಂದೆ ಸ್ವಾಮಿ, ನಿಮ್ಮ ವಸ್ತುನ ಸರಿಯಾಗಿ ಓದಲಿಲ್ಲ ಅಂತೇಳಿ ಬೇಜಾರು ಮಾಡಿಕೊಂಡು ನಿಮ್ಮ ಹೆಣ ಓರೋದನ್ನು ಬೇರೆ ಯಾರಿಗಾರು ಹೇಳ್ಬಿಟ್ಟಿರ. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನಿನ್ನ ಹೋಗಲೇ. ಲೇ ಶಿಷ್ಯಂದ್ರ, ಬೇರೆ ಯಾರಾದರೂ ಬರೋಕ್ಕಿಂತ ಮುಂಚೆ ಇವನನ್ನು ಒಳಗಡೆ ಸಾಕ್ಷಣ ಬಂದ್ರು. ಸ್ವಾಮಿ, ನಿಧಾನ, ಗಾಬರಿ ಆಗ್ಬೇಡ. ಸ್ವಾಮಿ, ನಾನು ಇಲ್ಲಿ ಯಾವಾಗ ಬಂದು ಮಲ್ಕೊಂಡೆ? ಈ ಪ್ರಶ್ನೆನ ನಾನು ನಿನ್ನ ಕೇಳಬೇಕು, ನೀನೇ ನಾನು ಕೇಳ್ತಾ ಇದೀಯಾ? ಹಾಗಾದ್ರೆ ಇದು ನಿಜನಾ? ಕನ್ಸಲ್ವಾ? ಯಾವ ಕನಸುತ್ರ? ನೀವು ಮಲಗಿದ ಮೇಲೆ ಮಗುನ್ ಮಲಗಿಸಿ ಬಾಗ್ಲತ್ರ ಹಾಗೆ ಕೂತಿದ್ದೆ, ಹಾಗೆ ನಿದ್ದೆ ಹೋದೆ ಅನ್ಸುತ್ತೆ. ಆಗ ಒಬ್ಬ ಬಾಲಕ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ. ತಲೆ ಸವರ್ತಾ ಮುದ್ದಾದ ಮಾತುಗಳಾಡ್ತಾ ಜೋಗುಳ ಹಾಡಕ್ಕೆ ಶುರು ಮಾಡ್ದ. ನನ್ನ ಒಂದು ಮಡ್ಲಲ್ಲಿ ಮಲಗಿಸ್ಕೊಂಡು, ಎಷ್ಟು ವರ್ಷ ಆಯ್ತಮ್ಮ ನಿನ್ನ ಕಣ್ ತುಂಬ ನಿದ್ದೆ ಮಾಡಿ ಅಂತ ಹೇಳ್ದ. ಅಂದ್ರೆ ಮಗನಿಂದನೇ ತಾಯಿಗೆ ಜೋಗುಳ. ಎಂಥ ಪುಣ್ಯವಂತೆ ಉತ್ತರ ನೀನು, ಎಂಥ ಪುಣ್ಯವಂತೆ. ಸ್ವಾಮಿ, ನೀವು ಹೇಳ್ತಾ ಇರೋದು ನಿಜನಾ? ಹಾಗಾದ್ರೆ ನಾನು ಕಂಡಿದ್ದ ಕನಸಲ್ವಾ? ಇಲ್ಲ ಉತ್ತರ, ಅದು ಕನಸಾಗಿದ್ರೆ ನೀನು ಹೇಗೆ ಬಂದು ಇಲ್ಲಿ ಮಲಗ್ತಾ ಇದ್ದೆ? ಇದೆಲ್ಲ ಈ ಬಾಲಶಿವನ ಲೀಲೆ. ಕಂದ, ಕನಸು ಅಂತ ಅಂದ್ಕೊಂಡ್ರೆ ಅದು ನನಸು ಅಂತ ಇವ್ರು ಹೇಳ್ತಾ ಇದ್ದಾರೆ. ಸಣ್ಣ ಬಾಯಲ್ಲಿ ಅರ್ಥ ಆಗದೆ ಇರೋವಂಥ ದೊಡ್ಡ ದೊಡ್ಡ ವಿಷಯಗಳನ್ನ ನೀನು ಹೇಳ್ತೀಯ. ನೀನು ಹುಟ್ಟಿರೋದೇ ಪವಾಡಗಳನ್ನ ಮೆರೆಯೋಕೆ ಅಂತ ಗುರು ವ್ಯಾಘ್ರಾನಂದರು ಹೇಳ್ತಿರ್ತಾರೆ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವಾಗ ನೀನು ಬಾಯಿ ತುಂಬ ನನ್ನ ಅಮ್ಮ ಅಂತ ಕರಿತೀಯೋ, ಅದೇ ಈ ತಾಯಿಗೆ ದೊಡ್ಡ ಪವಾಡ ಕಂದ. ಆದರೆ ನೀನು ಈಗ ತೋರಿಸ್ತಾ ಇರೋ ವಿಸ್ಮಯಗಳನ್ನೇ ನನಗೆ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಮುಂದೆ ಹೇಗಪ್ಪ ಅಂತ ನನಗೆ ಭಯ ಆಗ್ತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ ಜನಿಸಿದ ನಿಮ್ಮ ಮಗ ಬಹುಕಾಲ ನಿಮ್ಮೊಂದಿಗೆ ಇರುವುದಿಲ್ಲ.
7 ವರ್ಷ 7 ತಿಂಗಳು 7ನೇ ದಿನಕ್ಕೆ ನಿಮ್ಮ ಮಗ ನಿಮ್ಮ ಸಂಬಂಧವನ್ನು ಕಳಚಿಕೊಂಡು ದೂರ ಹೋಗುತ್ತಾನೆ. ಹೌದು ಉತ್ತರ, ಅರಗಿಸ್ಕೊಳ್ಳೇಬೇಕು. ಆ ಕಾರಣದಿಂದಾನೆ ಇವನು ನಮ್ಮನ್ನು ಈಗಲಿಂದನೇ ಸಿದ್ಧಗೊಳಿಸ್ತಾ ಇದ್ದಾನೆ. ಏನು ಹೇಳಿದ್ರಿ? ಏನಿಲ್ಲ. ಹಾಂ ಸ್ವಾಮಿ, ಇವನಿನ್ನ ಏನೋ ಹೇಳ್ದಾಗಿತ್ತು. ತಲ್ಲಣ್ಣ, ಕೆಂಡಗಣ್ಣಯ್ಯ, ಕಲ್ಲು ಮನಸ್ಸು, ಆಮೇಲೆ ಏನಿಲ್ಲ ಉತ್ತರ, ನೀನು ಆರಾಮಾಗಿ ನಿಶ್ಚಿಂತೆಯಿಂದ ನಿದ್ದೆ ಮಾಡು ಅಂತ ಹೇಳಿರ್ತಾನಷ್ಟೇ. ಹಾಂ, ಇದನ್ನೇ ಚಿಂತೆ ಮಾಡ್ತಾ ಕೂರ್ತೀಯೋ ಅಥವಾ ಮಡಿ ನೀರು ತಂದು ಪೂಜೆಗೆ ಸಿದ್ಧ ಮಾಡ್ತೀಯೋ? ಅಯ್ಯೋ, ಮೊದಲ ಕೆಲಸ ಮಾಡ್ತೀನಿ. ಸ್ವಾಮಿ, ನಾಮಕರಣ ಹತ್ರ ಬಂತು. ಬಿದ್ರಯ್ಯ ಇನ್ನೂ ತೊಟ್ಲೆ ತಂದ್ಕೊಟ್ಟಿಲ್ಲ. ಅದನ್ನು ನೆನಪಿಸೋಕೆ ಅವ್ರ ಮನೆಗೆ ಹೋಗಿದ್ದೆ. ಬಿದ್ರು ಕಡಿಯೋದಕ್ಕೆ ಕಾಡಿಗೆ ಹೋಗಿದ್ದಾನಂತೆ. ಬಂದ ಮೇಲೆ ಮಾಡ್ಕೊಡ್ತಾನೆ. ಹಾಂ, ವ್ಯಾಘ್ರಾನಂದ ಗುರುಗಳಿಗೆ ಸುದ್ದಿ ತಲುಪಿಸಿದ್ದೀರಾ? ನಾನೇ ಹೋಗಿ ಹೇಳಿ ಬಂದಲ್ಲ. ಅವರು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋದಿಲ್ಲ, ಬಂದೇ ಬರ್ತಾರೆ. ಹಾಂ, ನಾನು ಸಂತೆಗೆ ಹೋಗಿ ಸಾಮಾನು ತಗೊಂಡು ಬರ್ತೀನಿ. ಹಾಂ, ಕತ್ಲಾಗೋ ಮುಂಚೆ ಬೇಗ ಬಂದ್ಬಿಡಿ. ಸರಿ ಸ್ವಾಮಿ, ಹೋಗ್ತಾ ದಾರಿಲಿ ರೇಣುಕನ ಬರಕ್ಕೆ ಹೇಳಿ. ಮನೇಲಿ ರಾಶಿ ಕೆಲಸ ಇದೆ. ಆಯಿತು, ನಾನೆಲ್ಲ ನೋಡ್ಕೋತೀನಿ, ನೀನೇನು ಚಿಂತೆ ಮಾಡಬೇಡ. ಅಮ್ಮ ಅಮ್ಮ, ಕರ್ದ್ಯಾ ಕಂದ? ಹೌದಮ್ಮ. ಏನು ಬೇಕು ನನ್ನಪ್ಪ? ನನಗೋಸ್ಕರ ಬೇಕಂತ ನಾನು ನಿನ್ನೇನೂ ಕೇಳಲ್ಲಮ್ಮ. ನನಗಿಷ್ಟ ಇಲ್ಲದನ್ನು ನೀನು ಕಷ್ಟಪಟ್ಟು ಮಾಡುವಾಗ ಬೇಡ ಅಂತಷ್ಟೇ ಹೇಳ್ತೀನಿ. ನಿನಗಿಷ್ಟ ಇಲ್ದಿರೋದು ನಾನೇನು ಮಾಡ್ತಾ ಇದ್ದೀನಪ್ಪ? ತೊಟ್ಟಿಲು ಶಾಸ್ತ್ರನಮ್ಮ. ಏನು ಹೇಳ್ತಾ ಇದೆಯಪ್ಪ? ನನಗೆ ಯಾವ ಆಡಂಬರವೂ ಇಷ್ಟವಾಗುವುದಿಲ್ಲಮ್ಮ. ನಾನು ತೊಟ್ಟಿಲಲ್ಲಿ ಮಲಗಲು ಈ ಭೂಮಿಗೆ ಬಂದವನಲ್ಲ. ತೊಟ್ಟಿಲಿಲ್ಲದ ಹೊಟ್ಟೆಗಳಲ್ಲಿ ಬುತ್ತಿಯಾಗಲು ಬಂದವನು. ನಾನು ಮೊದಲೇ ಹೇಳಿದ್ದೀನಮ್ಮ, ನಾನು ಎಲ್ಲ ಮಕ್ಕಳಂತಲ್ಲ. ನನ್ನ ನಡೆ ನುಡಿ ಎಲ್ಲರಂತಿರೋದಿಲ್ಲ. ನನ್ನದು ಯಾರೋ ನಡೆದು ಮಾಡಿದ ರಾಜಮಾರ್ಗವಲ್ಲ, ಕಲ್ಲು ಮುಳ್ಳಿನ ಹಾದಿ. ಎಡೆಬುವ ಕಲ್ಲುಗಳನ್ನು ಕೀಳುತ್ತಾ ಮುಳ್ಳುಗಳನ್ನು ಕಿತ್ತಿ ಸುಡುತ್ತಾ ಹೊಸದಾಗಿ ಮಾಡಿದ ನನ್ನದೇ ದಾರಿಗೆ ಯಾವ ಸುಂಕವೂ ಇಲ್ಲಮ್ಮ. ಆ ದಾರಿಗೆ ಅಡ್ಡ ಬರಬೇಡಮ್ಮ. ಅಡ್ಡ ಬಂದರೆ ಗಂಡಾಂತರ ಖಚಿತ.